ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವೆ ಶಾಂತಿಯ ವಾತಾವರಣ ನಿರ್ಮಾಣ ಆಗಿ ಎರಡೂ ದೇಶಗಳು ಪರಸ್ಪರ ವಿಶ್ವಾಸ ಬೆಳೆಸ್ಕೊಂಡು ಹೆಜ್ಜೆ ಹಾಕ್ಬಿಟ್ವು ಅಂತ ಇಟ್ಕೊಳ್ಳಿ. ಏಷ್ಯಾ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಖಂಡ ಅನ್ನಿಸ್ಕೊಳ್ಳುತ್ತೆ. ಅಮೆರಿಕ ಸೇರಿದ ಹಾಗೆ ಇಡೀ ಜಗತ್ತಿನ ಮೇಲೆ ಭಾರತ ಮತ್ತು ಚೈನಾಗಳ ಜಂಟಿ ಪ್ರಭಾವ ಶುರುವಾಗುತ್ತೆ. ಆದ್ರೆ ಹಾಗಾಗೋದಕ್ಕೆ ಸದ್ಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾತಾವರಣ ಕೂಡ ಇಲ್ಲಿದೆ. ಯಾಕೆಂದ್ರೆ ಚೈನಾ ಭಾರತದ ನಂಬಿಕೆಯನ್ನು ಯಾವತ್ತೂ ಉಳಿಸ್ಕೊಳ್ಳಿಲ್ಲ. ಇನ್ನು ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಹೋಗ್ತಾ ಇರೋ ಚೈನಾ ತನಗೆ ಇನ್ನೂ ಒಬ್ಬ ಕಾಂಪಿಟೇಟರ್ ಹುಟ್ಕೊಳ್ಳೋದನ್ನ, ಅದರಲ್ಲೂ ತನ್ನ ಪಕ್ಕದಲ್ಲೇ ಪ್ರತಿಸ್ಪರ್ಧಿ ತಲೆ ಎತ್ತೋದನ್ನ ಖಂಡಿತ ಸಹಿಸೋದಿಲ್ಲ. ಹೀಗಾಗಿ ಭಾರತದ ವಿರುದ್ಧ ಚೈನಾ ಯಾವಾಗಲೂ ಕಿತಾಪತಿ ಮಾಡ್ತಲೇ ಇರೋದಕ್ಕೆ ಬಯಸುತ್ತೆ. ಹಾಗೆ ಅದಕ್ಕೆ ಪ್ರತಿಯಾಗಿ ಭಾರತ ರಕ್ಷಣಾತ್ಮಕ ಕ್ರಿಯೆಗಳಿಗೆ ಮುಂದಾಗುತ್ತೆ. ಈಗ ಭಾರತ ಮತ್ತು ಚೈನಾದ ಗಡಿಯಲ್ಲಿ ಕೂಡ ಆಗ್ತಾ ಇರೋದು ಅದೇನೆ. ಮೊನ್ನೆ ಭಾರತದ ಗಡಿಯಲ್ಲಿ ನಮ್ಮ ಸಿಯಾಚಿನ್ ಗ್ಲೇಷಿಯರ್ ಇದೆಯಲ್ಲ, ಅದರ ಬುಡದಲ್ಲಿ ಚೈನಾ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂತಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತದ ವಿದೇಶಾಂಗ ಇಲಾಖೆ ತನ್ನ ತೀವ್ರ ಪ್ರತಿಭಟನೆಯನ್ನು ಚೈನಾಗೆ ಕಳುಹಿಸಿಕೊಡ್ತು. ಅದರ ಬೆನ್ನಲ್ಲೇ ಈಗ ಭಾರತೀಯ ಸೇನೆ ಚೈನಾದ ರಸ್ತೆಗೆ ತುಂಬ ಅಗ್ರೆಸಿವ್ ಉತ್ತರವನ್ನು ಕೊಡ್ತಾ ಇದೆ. ಚೈನಾ ಎಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆಯೋ ಆ ಭಾಗವನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುವ ಹಾಗೆ ಭಾರತ ಅಲ್ಲೊಂದು ಯುದ್ಧ ಟ್ಯಾಂಕ್ಗಳ ದುರಸ್ತಿ ವಿಭಾಗವನ್ನು ತೆರೀತಾ ಇದೆ. ಅದು ಒಂದಲ್ಲ, ಎಲ್ಎಸ್ಸಿಗೆ ತುಂಬ ಹತ್ತಿರದಲ್ಲಿ ಭಾರತ 2 ರಿಪೇರಿ ಸೆಂಟರ್ಗಳನ್ನು ಆರಂಭ ಮಾಡೋ ಮೂಲಕ ಇನ್ನು ಮೇಲೆ ನಾವು ನಿಮ್ಮ ವಿರುದ್ಧ ಯಾವಾಗಲೂ ಒಂದು ಕಣ್ಣಿಟ್ಟುಕೊಂಡೇ ಕೂತಿರ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಹಾಗಾದರೆ ಭಾರತ ಚೈನಾದ ಗಡಿಯಲ್ಲಿ ಪ್ರಾರಂಭ ಮಾಡಿರೋ ಟ್ಯಾಂಕ್ ರಿಪೇರಿ ಫೆಸಿಲಿಟಿಯ ಮಹತ್ವ ಏನು, ಅಲ್ಲಿ ಅದರ ಅವಶ್ಯಕತೆ ಏನಿದೆ, ಈ ಮೂಲಕ ಭಾರತೀಯ ಸೇನೆ ಕೊಡೋದಕ್ಕೆ ಹೋಗ್ತಾ ಇರೋ ಸಂದೇಶ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಇತ್ತೀಚೆಗೆ ಲದಾಖ್ ಸಮೀಪ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಶಕ್ಸ್ಗಮ್ ವ್ಯಾಲಿಯಲ್ಲಿ ಚೈನಾ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನೋದು ದೊಡ್ಡ ಮಟ್ಟದ ಸುದ್ದಿ ಆಯಿತು. ಈ ಶಕ್ಸ್ಗಮ್ ವ್ಯಾಲಿಯಲ್ಲಿ ಚೈನಾ ರಸ್ತೆ ನಿರ್ಮಾಣ ಮಾಡೋದು ಅಂದರೆ ಅದು ಭಾರತಕ್ಕೊಂದಷ್ಟು ಆತಂಕವನ್ನು ಮೂಡಿಸುತ್ತೆ ಮತ್ತು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಅದು ಅಪಾಯಕಾರಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಶಕ್ಸ್ಗಮ್ ವ್ಯಾಲಿ ಅಂದರೆ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಶಕ್ಸ್ಗಮ್ ಗಿಲ್ಗಿಟ್ ಬಾಲ್ಟಿಸ್ತಾನದ ವ್ಯಾಪ್ತಿಗೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ವ್ಯಾಪ್ತಿಗೆ ಬರುತ್ತೆ. ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿನ ಈ ಪ್ರದೇಶವನ್ನು ಪಾಕಿಸ್ತಾನ 1963ರಲ್ಲಿ ಅಂದರೆ ಚೈನಾ ಮತ್ತು ಭಾರತದ ನಡುವೆ ಒಂದು ಮೋಸದ ಯುದ್ಧ ನಡೆದು ನಮ್ಮ ಸೈನಿಕರು ಏನಾಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲೇ ಚೈನಾ ಭಾರತದ ಒಂದಷ್ಟು ಭೂಭಾಗವನ್ನು ಆಕ್ರಮಿಸ್ಕೊಂಡು ನಾನು ಭಾರತದ ಮೇಲೆ ಗೆದ್ದುಬಿಟ್ಟೆ ಅಂತ ಬೀಗ್ತಲ್ಲ, ಅದಾದ 1 ವರ್ಷಕ್ಕೆ ಪಾಕಿಸ್ತಾನ ಈ ಶಕ್ಸ್ಗಮ್ ವ್ಯಾಲಿ ಪ್ರದೇಶವನ್ನು ಚೈನಾಗೆ ಗಿಫ್ಟ್ ಮಾಡುತ್ತೆ. ಈಗ ಅದು ಚೈನಾ ಆಕ್ರಮಿತ ಕಾಶ್ಮೀರದ ಭಾಗ. ಇನ್ನು ಇದು ಡಿಸ್ಪ್ಯೂಟೆಡ್ ಏರಿಯಾ ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ವಿವಾದಗಳಿವೆ. ಹೀಗಾಗಿ ಇದನ್ನು ಪಾಕಿಸ್ತಾನ ಚೈನಾಗೆ ಹಾಗೆ ಬಿಟ್ಟು ಕೊಡೋದಕ್ಕೆ ಅಥವಾ ಗಿಫ್ಟ್ ಕೊಡೋದಕ್ಕೆ ಬರೋದಿಲ್ಲ. ಇನ್ನು ಗಿಫ್ಟ್ ಕೊಡೋದಕ್ಕೆ ಇದು ಪಾಕಿಸ್ತಾನದ ಪಿತ್ರಾರ್ಜಿತ ಆಸ್ತಿ ಏನಲ್ಲ ನೋಡಿ. ಹೀಗಾಗಿ ಈ ಭಾಗದಲ್ಲಿ ಚೈನಾ ರಸ್ತೆ ನಿರ್ಮಾಣ ಮಾಡ್ತಾ ಇದೆ ಅಂದ ಕೂಡಲೇ ಭಾರತ ಅದನ್ನು ತೀವ್ರವಾಗಿ ಪ್ರತಿಭಟಿಸೋದಕ್ಕೆ ಶುರು ಮಾಡಿತು. 1963ರ ನಿಮ್ಮ ಹಾಗೂ ಪಾಕಿಸ್ತಾನದ ನಡುವಿನ ಈ ಭೂಪ್ರದೇಶ ಹಸ್ತಾಂತರ ಒಪ್ಪಂದವನ್ನು ನಾವು ಮಾನ್ಯ ಮಾಡೋದಿಲ್ಲ, ಹೀಗಾಗಿ ಇದು ನಿಮಗೆ ಸೇರಿದ ಭೂಮಿಯಲ್ಲ, ನೀವಿಲ್ಲಿ ಏನೂ ಮಾಡಬಾರದು ಅಂತ ಭಾರತದ ವಿದೇಶಾಂಗ ಇಲಾಖೆ ಚೈನಾಗೆ ಪತ್ರ ಬರೀತು. ಆದರೆ ಚೈನಾ ಸುಮ್ಮನೆ ಹಾಕಿರುತ್ತೆ, ಅವರು ಪಾಡಿಗೆ ಅವರು ರಸ್ತೆ ನಿರ್ಮಾಣನ ಮಾಡ್ತಾ ಇದ್ದಾರೆ. ಇಲ್ಲಿ ರಸ್ತೆ ಮಾಡೋ ಮೂಲಕ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿನ ಖನಿಜ ಸಂಪತ್ತನ್ನು ಚೈನಾಗೆ ಸಾಗಾಟ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಇಲ್ಲಿ ರಸ್ತೆ ನಿರ್ಮಾಣ ಅಂದರೆ ಅದು ನಮ್ಮ ಸಿಯಾಚಿನ್ನ ಅಡಿಯಲ್ಲಿ ಸಾಗಿ ಹೋಗಬೇಕು. ಇಲ್ಲಿದೆ ನೋಡಿ, ಇದು ಸಿಯಾಚಿನ್, ಇದು ಅಕ್ಸಾಯ್ಚಿನ್ ಅಂದರೆ ಚೈನಾದ ಹಿಡಿತದಲ್ಲಿನ ಕಾಶ್ಮೀರದ ಭೂಭಾಗ ಅಂದರೆ COK, ಚೈನಾ ಆಕ್ಯುಪೈಡ್ ಕಾಶ್ಮೀರ. ಅದರ ಮತ್ತೊಂದು ಬದಿಯಲ್ಲಿ ಅಂದರೆ ಇಲ್ಲಿ ಶಕ್ಸ್ಗಮ್ ವ್ಯಾಲಿ ಬರುತ್ತೆ. ಇನ್ನು ಇದೆಲ್ಲ ಗಿಲ್ಗಿಟ್ ಬಾಲ್ಟಿಸ್ತಾನದ ಪ್ರದೇಶ. ಸೊ ಇಲ್ಲಿ ಚೈನಾ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಿಕೊಂಡು ಬಿಡ್ತು ಅಂದರೆ ನಮ್ಮ ಸಿಯಾಚಿನ್ ಗ್ಲೇಷಿಯರ್ ಮೇಲಿನ ಯೋಧರನ್ನು 2 ಕಡೆಗಳಿಂದ ಚೈನಾ ಹಾಗೂ ಪಾಕಿಸ್ತಾನಗಳು ಸುತ್ತುವರೆದ ಹಾಗಾಗತ್ತೆ. ಇದನ್ನು ಭಾರತೀಯ ವಿದೇಶಾಂಗ ಇಲಾಖೆ ಪ್ರತಿಭಟಿಸಿ ಪತ್ರ ಬರೀತು. ಅವರು ಏನೇ ಮಾಡಿದರೂ ಕೂಡ ರಾಜತಾಂತ್ರಿಕ ಮಾರ್ಗಗಳಲ್ಲಿ ಅದಕ್ಕೊಂದು ಪರಿಹಾರ ಹುಡುಕಬೇಕು. ಆದರೆ ಸೇನೆ ಕೂಡ ಹಾಗೆ ಪತ್ರ ಬರೆದು ಸುಮ್ಮನಾಗೋದಕ್ಕಾಗೋದಿಲ್ಲ ನೋಡಿ. ಹೀಗಾಗಿ ರಕ್ಷಣಾ ಇಲಾಖೆ ಇಲ್ಲಿ ಬೇರೆಯದ್ದೇ ಯೋಜನೆಯನ್ನು ಸಿದ್ಧಪಡಿಸಿದೆ. ಅದೇನಪ್ಪ ಅಂದರೆ ಇಲ್ಲಿ ಚೈನಾ ಕಿರಿಕ್ ಮಾಡಿದರೆ ಅದನ್ನು ಯಾವುದೇ ಸಂದರ್ಭದಲ್ಲಿ ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತೀಯ ಸೇನೆ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಈಗಾಗಲೇ ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಯುದ್ಧ ಟ್ಯಾಂಕುಗಳು, ಹಾವಿಟ್ಜರ್ಗಳು ಹಾಗೂ ಇನ್ನಿತರ ಯುದ್ಧ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ. ಇಷ್ಟು ಮಾಡಿ ಸುಮ್ಮನಾಗ್ತಾ ಇಲ್ಲ, ಬದಲಿಗೆ ಆ ಎತ್ತರದ ಗಡಿಯಲ್ಲಿ ಭಾರತ ತನ್ನ 2 ಯುದ್ಧ ಟ್ಯಾಂಕ್ ರಿಪೇರಿ ಘಟಕಗಳನ್ನು ಕೂಡ ಸಿದ್ಧಪಡಿಸ್ಕೊಂಡಿದೆ. ಅದು
LACಯಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿ ಒಂದು ಬೇಸನ್ನು ದೌಲತ್ ಬೇಗ್ ಓಲ್ಡಿ ಸಮೀಪ ಸಿದ್ಧಪಡಿಸಲಾಗಿದೆ. ದೌಲತ್ ಬೇಗ್ ಓಲ್ಡಿ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೌಲತ್ ಬೇಗ್ ಓಲ್ಡಿಯಲ್ಲಿ ಈಗಾಗಲೇ ನಮ್ಮ ಒಂದು ಏರ್ ಸ್ಟ್ರಿಪ್ ಇದೆ. ಅದು ಸಮುದ್ರ ಮಟ್ಟದಿಂದ 5064 ಮೀಟರ್ ಎತ್ತರದಲ್ಲಿರೋದ್ರಿಂದ ಭಾರತದ ಮತ್ತು ವಿಶ್ವದ ಅತಿ ಎತ್ತರದಲ್ಲಿನ ಏರ್ ಸ್ಟ್ರಿಪ್ ಅಂತ ಇದು ಅನ್ನಿಸ್ಕೊಳ್ಳುತ್ತೆ. ಇದು ಕೂಡ ಭಾರತಕ್ಕೆ ತುಂಬಾ ಮಹತ್ವದ ಏರ್ ಸ್ಟ್ರಿಪ್. ಯಾಕೆಂದರೆ ಈ ದೌಲತ್ ಬೇಗ್ ಓಲ್ಡಿ ಕಾರಾಕೋರಂ ಪರ್ವತ ಶ್ರೇಣಿಗೆ ಅಂದರೆ ಶಾಕ್ಸ್ಗಮ್ ವ್ಯಾಲಿಗೆ, ಹಾಗೆ ಅಕ್ಸಾಯ್ಚಿನ್ ಪ್ರದೇಶಕ್ಕೆ, ಜೊತೆಗೆ ಚೈನಾದ ಸೇನಾ ನೆಲೆಗಳು ಹಾಗೂ ತೈಲ ಸಂಗ್ರಹಾಗಾರಗಳಿರುವ ಶಿನ್ಜಿಯಾಂಗ್ ಪ್ರಾಂತಕ್ಕೆ ಕೂಡ ತುಂಬ ಹತ್ತಿರದಲ್ಲಿದೆ. ಅಂದರೆ ಈ ಎಲ್ಲ ಪ್ರದೇಶಗಳು ದೌಲತ್ ಬೇಗ್ ಓಲ್ಡಿಯ ರೇಂಜ್ ಒಳಗೆ ಬರುತ್ತವೆ. ಹೀಗಾಗಿ ಇದು ಭಾರತಕ್ಕೆ ತುಂಬಾ ಮಹತ್ವದ ಏರ್ ಸ್ಟ್ರಿಪ್ ಅನ್ನಿಸ್ಕೊಳ್ಳುತ್ತೆ. ಇದರ ಸಮೀಪನೇ ಈಗ ಭಾರತ ಇನ್ನೂ ಒಂದು ಟ್ಯಾಂಕ್ ರಿಪೇರ್ ಬೇಸನ್ನು ನಿರ್ಮಾಣ ಮಾಡಿದೆ. ಅದು 14,500 ಅಡಿ ಎತ್ತರದಲ್ಲಿರೋದ್ರಿಂದ ಅತಿ ಎತ್ತರದ ರಿಪೇರಿ ಸೆಂಟರ್ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ಎರಡನೇ ಸೆಂಟರ್ ನಿಯೋಮ್ ಸಮೀಪ ಸಿದ್ಧಗೊಳಿಸಲಾಗಿದೆ. ಇದು ಕೂಡ 13,700 ಅಡಿ ಎತ್ತರದಲ್ಲಿನ ಪ್ರದೇಶ. ನ್ಯೋಮ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ಇದು ಗಡಿ ರೇಖೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಭಾರತೀಯ ವಾಯುಪಡೆ ಕೂಡ ಒಂದು ಸುಸಜ್ಜಿತ ಫೈಟರ್ ಜೆಟ್ ಬೇಸನ್ನು ಮಾಡಿಕೊಳ್ತಾ ಇದೆ. ಆ ಮೂಲಕ ಲದಾಖ್ ಭಾಗವನ್ನು ಸರ್ವಸನ್ನದ್ಧ ಸ್ಥಿತಿಯಲ್ಲಿಡೋದಕ್ಕೆ ಭಾರತೀಯ ರಕ್ಷಣಾ ಇಲಾಖೆ ಎಲ್ಲ ವ್ಯವಸ್ಥೆಗಳಲ್ಲಿ ಕೈಗೊಳ್ತಾ ಇದೆ. ಗೆಳೆಯರೆ, ಇಲ್ಲೊಂದು ಏರ್ ಬೇಸ್, ಏರ್ ಸ್ಟ್ರಿಪ್ ಎಲ್ಲ ಸರಿ, ಆದರೆ ಯುದ್ಧ ಟ್ಯಾಂಕ್ಗಳ ರಿಪೇರಿಗಾಗಿ ಎರಡೆರಡು ಘಟಕಗಳು ಯಾಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು. ಈ ಭಾಗದಲ್ಲಿ ಭಾರತ ಈಗಾಗಲೇ ಸಾಕಷ್ಟು ಯುದ್ಧ ವಾಹನಗಳನ್ನು ತಂದು ನಿಲ್ಲಿಸಿದೆ. 2021ರಲ್ಲಿ ಗಲ್ವಾನ್ ವ್ಯಾಲಿ ಸಂಘರ್ಷದ ನಂತರ ಚೈನಾ ಹಾಗೂ ಭಾರತದ ನಡುವಿನ ಗಡಿ ತುಂಬಾ ಉದ್ವಿಗ್ನಗೊಂಡಿರುವುದು ನಿಮಗೆ ಗೊತ್ತಿದೆ. ಎರಡೂ ದೇಶಗಳು ಇಲ್ಲಿ ಹೆಚ್ಚು ಸೇನೆಯನ್ನು ನಿಯೋಜನೆ ಮಾಡ್ತಾ ಹೋಗ್ತಾ ಇವೆ. ಭಾರತ ಸುಮಾರು 500 ಯುದ್ಧ ಟ್ಯಾಂಕ್ಗಳನ್ನು ಲದಾಖ್ ಗಡಿಯಲ್ಲಿಟ್ಟಿದೆ. ಅದರಲ್ಲಿ T-90 ಭೀಷ್ಮಗಳಿವೆ, T-72 ಟ್ಯಾಂಕ್ಗಳಿವೆ, ಹಾಗೆ ಹಾವಿಟ್ಜರ್ಗಳು, ಬೋಫೋರ್ಸುಗಳು ಇವೆ. ಜೊತೆಗೆ ಆಯುಧಗಳನ್ನು ಮತ್ತು ಸೈನಿಕರನ್ನು, ಯುದ್ಧ ಸಾಮಗ್ರಿಗಳನ್ನು ಗಡಿಗೆ ಸಾಗಾಟ ಮಾಡೋದಕ್ಕೆ ಒಂದಷ್ಟು ಯುದ್ಧ ವಾಹನಗಳು ಕೂಡ ಇಲ್ಲಿವೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ, ರಾಕೆಟ್ ಲಾಂಚರ್ಗಳು, ಹೀಗೆ ನಾನಾ ರೀತಿಯ ಆಯುಧಗಳಿಲ್ಲಿವೆ. ಇನ್ನು ಇಲ್ಲಿನ ಹವಾಮಾನ ಹೇಗೆ ಅಂದರೆ, ಚಳಿಗಾಲ ಬಂತು ಅಂದರೆ -40 ಡಿಗ್ರಿಗಳವರೆಗೆ ತಾಪಮಾನ ಇಲ್ಲಿ ಇಳಿಕೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅತಿಯಾದ ಚಳಿಯ ಕಾರಣದಿಂದ ಈ ಯುದ್ಧ ವಾಹನಗಳ ಫೈರಿಂಗ್ ಸಿಸ್ಟಮ್, ಇದರ ಹೈಡ್ರಾಲಿಕ್ ಸಿಸ್ಟಮ್ಗಳು, ಇಂಜನ್ನುಗಳು ಇವು ಒಮ್ಮೊಮ್ಮೆ ಕೆಲಸ ಮಾಡದ ಸ್ಥಿತಿಯನ್ನು ತಲುಪಿಬಿಡುತ್ತವೆ. ಹೀಗಾಗಿ ಅಲ್ಲಿ ಸದಾಕಾಲ ಸರ್ವಿಸ್ನ ಅಗತ್ಯ ಇದ್ದೇ ಇರುತ್ತೆ. ಅಕಸ್ಮಾತ್ ಯುದ್ಧ ಟ್ಯಾಂಕ್ಗಳು ಸಮಸ್ಯೆಗೀಡಾದರೆ ಅವುಗಳನ್ನು ಮತ್ತೆ ಕೆಳಗೆ ತಗೊಂಡು ಬರಬೇಕು, ಪರ್ಯಾಯ ಟ್ಯಾಂಕ್ಗಳನ್ನು ಇಲ್ಲಿಗೆ ಹೊತ್ತು ತರಬೇಕು. ಇದೆಲ್ಲ ಕೂಡ ಯುದ್ಧದ ಸಮಯದಲ್ಲಿ ತಲೆನೋವಿನ ಕೆಲಸ. ಹೀಗಾಗಿ ಪದೇ ಸಾಗಾಣಿಕೆಯ ತೊಂದರೆ ಇರದ ಹಾಗೆ ಅಲ್ಲೇ ಸರ್ವಿಸ್ ಹಾಗೂ ರಿಪೇರ್ ಸೆಂಟರನ್ನು ಸ್ಥಾಪಿಸಿಬಿಟ್ರೆ ಯಾವಾಗಲೂ ಯುದ್ಧ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತದ ರಕ್ಷಣಾ ಇಲಾಖೆ ಅಲ್ಲಿ ವ್ಯವಸ್ಥಿತವಾದ 2 ಟ್ಯಾಂಕ್ ರಿಪೇರ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಈ ಶಾಕ್ಸ್ಗಮ್ ವ್ಯಾಲಿಯಲ್ಲಿ ಚೈನಾ ನಿರ್ಮಾಣ ಮಾಡ್ತಾ ಇರೋ ರಸ್ತೆ, ಅದಕ್ಕೆ ಸರಿಯಾಗಿ ಭಾರತ ಅಷ್ಟೊಂದು ಎತ್ತರದ ಪ್ರದೇಶದಲ್ಲಿ ಸಿದ್ಧಗೊಳಿಸ್ತಾ ಇರೋ ಯುದ್ಧ ವಾಹನಗಳ ರಿಪೇರಿ ಸೆಂಟರು, ಯುದ್ಧ ವಾಹನಗಳ ನಿಯೋಜನೆ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಚೈನಾ ಹಾಗೂ ಭಾರತದ ನಡುವಿನ ಸಂಘರ್ಷ ಸದ್ಯಕ್ಕೆ ಬಗೆಹರಿಯುತ್ತೆ ಅನ್ನೋ ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ಅಲ್ಲಿ ಸೇನಾಧಿಕಾರಿಗಳ ಮಟ್ಟದ ಮಾತುಕತೆಗಳು ನಡೀತಾ ಇವೆ. ಸೇನೆಯನ್ನು ಹಿಂದಕ್ಕೆ ತಗೊಳ್ಳೋದಕ್ಕೆ ಎರಡೂ ದೇಶಗಳು ಮಾತುಕತೆ ಮಾಡ್ತಲೇ ಇವೆ. ಭಾರತ ಮತ್ತು ಚೈನಾ ಎರಡೂ ದೇಶಗಳ ನಾಯಕರು ಕೂಡ ಶಾಂತಿ ನೆಲೆಸಬೇಕು, ಗಡಿಯ ಉದ್ವಿಗ್ನತೆ ಕಡಿಮೆ ಆಗಬೇಕು ಅಂತ ಮಾತಾಡ್ತಾರೆ. ಚೈನಾ ತುಂಬ ವರ್ಷಗಳ ನಂತರ ಭಾರತಕ್ಕೆ ತನ್ನ ರಾಯಭಾರಿಯನ್ನು ಕೂಡ ನಿಯೋಜನೆ ಮಾಡಿದೆ. ಆದರೆ ಗಡಿಯಲ್ಲಿನ ಸಂಘರ್ಷದ ಬೆಂಕಿ ಕೂಡ ಕಡಿಮೆ ಏನಾಗ್ತಾ ಇಲ್ಲ. ಹಾಗೆ ನಮ್ಮ ದೇಶ ಚೈನಾ ಜೊತೆ ಮಾಡ್ತಾ ಇರೋ ವ್ಯಾಪಾರನೂ ಕಡಿಮೆ ಆಗ್ತಾ ಇಲ್ಲ. ನಾವು ಚೈನಾ ವಸ್ತುಗಳನ್ನು ಬಳಸೋದನ್ನು ಬಿಡುತ್ತಲೂ ಇಲ್ಲ. ಇದು ಗೆಳೆಯರೆ, ಲದಾಖ್ನ ಅತಿ ಎತ್ತರದ ಪ್ರದೇಶದಲ್ಲಿ ಭಾರತೀಯ ಸೇನೆ ಚೈನಾಗೆ ಕೌಂಟರ್ ಕೊಡೋದಕ್ಕೆ ನಿರ್ಮಾಣ ಮಾಡಿರುವ ಟ್ಯಾಂಕ್ ರಿಪೇರ್ ಸೆಂಟರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.